ಬೀಟ್ರೋಟ್ ಅಂದ್ರೇ ಸಾಕು, ಮೂಗು ಮುರಿಯೋರಿಗೆ ಇದೊಂದು ಅದ್ಭುತವಾದಂತಹ ರೆಸಿಪಿ. ಬೀಟ್ರೋಟ್ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಆದರೂ ಕೂಡ ಅದನ್ನು ತಿನ್ನಲಿಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಈ ದಿನ ನಾನು ಬೀಟ್ರೋಟ್ ಕೂರ್ಮವನ್ನು ಮಾಡ್ತಾಯಿದ್ದೇನೆ. ದೋಸೆ, ಚಪಾತಿ, ಅನ್ನ, ಪೂರಿ ಎಲ್ಲದರೊಟ್ಟಿಗೂ ಕೂಡ ಭಾಳನೇ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ನೋಡೋಣ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ. ಮೊದಲಿಗೆ ಇದಕ್ಕೆ ಬೇಕಾಗುವಂಥ ಸಿಂಪಲ್ ಆಗಿರುವಂಥ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಸಣ್ಣ ಮಿಕ್ಸಿ ಜಾರಿಗೆ 1/4 ಕಪ್ ತೆಂಗಿನಕಾಯಿ ತುರಿ, 4 ಹಸಿಮೆಣಸು, ಸಣ್ಣ ಗಾತ್ರದ ಶುಂಠಿ, 2 ಚಮಚ ಬಿಳಿ ಎಳ್ಳು, 2 ಚಮಚ ಪುಟಾಣಿ ಅಂದರೆ ಹುರಿಗಡಲೆ, ಸಣ್ಣ ಗಾತ್ರದ ಒಂದು ಚಕ್ಕೆ, 4 ಲವಂಗ, 2 ಏಲಕ್ಕಿ, ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪೇಸ್ಟ್ ಥರ ರುಬ್ಕೊಳ್ಬೇಕು. ನಂತರ ಒಂದು ಕುಕ್ಕರ್ ಪಾತ್ರೆಗೆ 2 ಚಮಚ ತುಪ್ಪ ಬಿಸಿ ಆದಮೇಲೆ ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಸಾಸಿವೆ, ಒಂದು 2 ಕಡ್ಡಿ ಆಗುವಷ್ಟು ಕರಿಬೇವು, ಅರ್ಧ ಕಪ್ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಇವೆಲ್ಲವನ್ನು ತುಪ್ಪದೊಳಗಡೆ ಹುರಿದು ಆದಮೇಲೆ ಅದರೊಟ್ಟಿಗೆ 2 ಟೊಮೆಟೊ ಅಂದರೆ ಇಲ್ಲಿ ಒಂದು 1/4 ಕಪ್ ಆಗುವಷ್ಟು ಟೊಮೆಟೊವನ್ನು ಕೂಡ ಹಾಕಿದ್ದೇನೆ. ಇದಕ್ಕೆ 1/4 ಚಮಚ ಅರಿಶಿನ, 1 ಚಮಚ ಗರಂ ಮಸಾಲ, 1 ಚಮಚ ಅಚ್ಚ ಖಾರದ ಪುಡಿ, ಇವೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮುಂಚೆನೇ ನಾವಿಲ್ಲಿ ಹೆಚ್ಚಿ ಇಟ್ಟಿರುವಂತಹ ಅರ್ಧ ಕಪ್ ಆಗುವಷ್ಟು ಬೀಟ್ರೋಟ್ ಹೋಳುಗಳನ್ನು ಹಾಕಿದ್ದೀನಿ. ನಾನಿಲ್ಲಿ 2 ಬೀಟ್ರೋಟನ್ನು ಬಳಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಉಪ್ಪನ್ನು ಹಾಕಿ ಮುಂಚೆನೇ ನಾವಿಲ್ಲಿ ರುಬ್ಬಿ ಇಟ್ಟಿರುವಂಥ ಈ ಮಸಾಲ ಪೇಸ್ಟನ್ನು ಕೂಡ ಅದರೊಟ್ಟಿಗೆ ಸೇರಿಸಿದ್ದೀನಿ. ನೀರನ್ನು ನೋಡಿ ಹಾಕಿ ಮಿಕ್ಸಿ ಜಾರಿಗೆ ಒಂದು 1/4 ಕಪ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ ನಾನಿಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಇಲ್ಲಿ 2 ವಿಸಿಲ್ ಹೊಡೆಸಿದ್ರೆ ಸಾಕಾಗುತ್ತೆ. ಸಾಫ್ಟ್ ಆಗುತ್ತೆ ಇದು ಬೀಟ್ರೋಟು. ನೋಡಿ ಚೆನ್ನಾಗಿ ಸಾಫ್ಟ್ ಆಗಿದೆ. ನಿಮಗೆ ಇನ್ನೂ ತೆಳುವಾಗಿ ಬೇಕಂದರೆ ನೀರನ್ನು ಹಾಕ್ಕೊಳ್ಬೋದು. ಇದಕ್ಕೆ ಮೇಲ್ಗಡೆಯಿಂದ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ, ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಕಸೂರಿ ಮೇಥಿಯನ್ನು ಕೂಡ ಹಾಕಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಬೀಟ್ರೋಟ್ ತಿಂದೇ ಇದ್ದವರು ಕೂಡ ತಿಂತಾರೆ, ಅಷ್ಟೊಂದು ರುಚಿಯಾಗಿದೆ ಇದು ಬೀಟ್ರೋಟ್ ಕುರ್ಮ. ಅನ್ನ, ದೋಸೆ, ಚಪಾತಿ, ಪೂರಿ ಒಟ್ಟಿಗೆಲ್ಲ ತಿನ್ಬೋದು. ಇದು ಭಾಳನೇ ರುಚಿಯಾಗಿರುತ್ತೆ. ನೀವು ಕೂಡ ಈ ರೆಸಿಪಿಯನ್ನು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಪರಿಶ್ರಮ ಕಿಚನ್ ಚಾನಲ್ನೊಳಗಡೆ ತುಂಬಾ ರೆಸಿಪಿ ಅಂದರೆ 560ಕ್ಕಿಂತಲೂ ಹೆಚ್ಚು ರೆಸಿಪಿಗಳನ್ನು ಮಾಡಿ ಹಾಕಿದ್ದೀನಿ. ನೀವು ಒಮ್ಮೆ ಚಾನಲ್ ಒಳಗಡೆ ಹೋಗಿ ನೋಡಿ, ನಿಮಗೆ ಯಾವುದಾದ್ರೂ ಒಂದು ಇಷ್ಟ ಆಗ್ಬೋದು. ಇಷ್ಟ ಆಗಿರುವ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.